ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ಸುಮಾರು 5 ದಶಕಗಳಿಗೂ ಹೆಚ್ಚಿನ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಮಾಡಿರುವಂತಹ ಸಿನಿಮಾ ತನ್ನ ಉಸಿರು ಅದಕ್ಕಾಗಿ ನಾನು ಇದ್ದೇನೆ ಸಾವಿರ ಪ್ರಮಾಣಗಳಾಗಿ ಪ್ರಮಾಣೀಕರಿಸಿದಂತಹ ವ್ಯಕ್ತಿ ಬಹುಮುಖಿ ವ್ಯಕ್ತಿತ್ವದ ಆಶ್ಚರ್ಯ ಏನಂತಂದರೆ ಅವರ ದೂರದರ್ಶಕ ನಾವು ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತಾಡ್ತೇವೆ, ಆದರೆ ಅವರು ಮಾಡಿದ ಹಲವು ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿತ್ತು ಅನ್ನೋದನ್ನು ಜ್ಞಾಪಿಸ್ತೀವಿ. ಯಾರು ಯೋಚನೆ ಮಾಡದೇ ಇರುವಂತಹ ಕ್ಷಣಗಳಲ್ಲಿ ನಾನು ಹೊರ ದೇಶಕ್ಕೆ ಹೋಗಬಲ್ಲೆ, ಹೊರ ರಾಜ್ಯಗಳಲ್ಲಿ ಆಯಾ ಭಾಷೆಗಳಲ್ಲಿ ಮಾಡಬಲ್ಲೆ, ಕನ್ನಡ ನಿರ್ಮಾಪಕ ಅಲ್ಲೆಲ್ಲ ತನ್ನತನವನ್ನು ಸಾಧಿಸಬಲ್ಲ ಅನ್ನೋದನ್ನು ಈ ವ್ಯಕ್ತಿತ್ವದ ಆಳ ಅಗಲವನ್ನು ಮುಂದಿನ ಪೀಳಿಗೆಗೆ ಪ್ರಸ್ತುತಪಡಿಸುವಂತಹ ಕೆಲಸ ಮಾಡಿದ್ರು. ಅದೇ ಅವರಿಗೆ ನಿಜವಾಗಿ ಸಲ್ಲಬೇಕಾದಂತಹ ಸ್ಮರಣೆ. ಅದು ಮಾಡಿರುವ ಅಷ್ಟು ಸಿನಿಮಾಗಳನ್ನು ಒಂದು ಕಡೆ ದಾಖಲಿಸುವುದಾಗಲಿ, ಅದರ ಮುಖಾಂತರ ಅವರ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಅಳೆಯೋದಾಗಲಿ, ಇವುಗಳು ಇವತ್ತಿನ ಮುಂದಿನ ಪೀಳಿಗೆಗೆ ಬೇಕಾಗಿರುವಂತಹ ಭಾವನೆಗಳು. ಆ ದಿಸೆಯಲ್ಲಿ ನಾವು ಅದನ್ನು ಬಹಳ ಚೆನ್ನಾಗಿ ಮಾಡಬೇಕು, ಅದನ್ನು ನೆನಪಿಸ್ಬೇಕು. ನನ್ನ ಅದೃಷ್ಟ ಏನಪ್ಪ ಅಂತಂದರೆ ಅವರ ನಿರ್ಮಾಣದಲ್ಲಿ ನಾನೇ ಒಂದು ಸಿನಿಮಾ ಮಾಡಿದೆ, ಲಾರ್ಡ್ ಕೃಷ್ಣ ನಿರ್ಮಾಣ. ಅದಕ್ಕೊಂದು ಕತೆ ಇದೆ. ನಾನು ಅವರಿಗೆ ಆಯನ ಅಂತ ಒಂದು ಕಾದಂಬರಿಯನ್ನು ಕೊಟ್ಟಿದ್ದೆ. ಆ ಕಾದಂಬರಿಯನ್ನು ಓದಿ ಅದನ್ನು ಸಿನಿಮಾ ಮಾಡೋದು ಅಂತ ಯೋಚನೆ ಆಗಿದೆ. ಆದರೆ ಅವರು ಅದನ್ನು ಓದಲಿಲ್ಲ, ಹೆಂಡತಿ ಕೊಟ್ಟಿದ್ದರು, ನೀನು ಓದಿಕೊಂಬ ಅಂತ. ಅವರು 2 ದಿವಸದಲ್ಲಿ ಓದಿ ಚೆನ್ನಾಗಿದೆ ಕತೆ, ಇದನ್ನೇ ಮಾಡೋದು ಹೇಳಿದ್ರು. ಆದರೆ ಇವ್ರಿಗೆ ಹಾಗೆ ಅನ್ನಿಸಲಿಲ್ಲ. ಯಾಕೆಂದರೆ ನೀನು ಕಮರ್ಷಿಯಲ್ ಡೈರೆಕ್ಟರ್ ಆಗಬೇಕಯ್ಯ, ನಾನು ನಿನಗೊಂದು ಕತೆ ಕೊಡ್ತೀನಿ ಅಂತ ನನಗೆ ರಾವಣ ರಾಜ್ಯ ಅಂತ ಒಂದು ಸಿನಿಮಾ ನನ್ನ ಲೈಫ್ನಲ್ಲಿ ಕೇವಲ ಒಂದೇ ಒಂದು ರೀಮೇಕ್ ನಾನು ಮಾಡಿದ್ದು. ನನ್ನ 37 ಸಿನಿಮಾದಲ್ಲಿ ಒಂದೇ ಒಂದು ರೀಮೇಕು, ಅದು ರಾವಣ ರಾಜ್ಯ. ಅವರಿಗೋಸ್ಕರ ಮಾಡಿದೆ, ಅವರ ಸ್ನೇಹಕ್ಕೋಸ್ಕರ ಮಾಡಿದೆ, ಅವರ ಪ್ರೀತಿಗೋಸ್ಕರ. ಅವ್ರು ಹೇಳಿದರು, ಇದಾದ ಮೇಲೆ ನೀನು ಆಯನ ಮಾಡ್ಬೋದು. ಆಗ ಅವರು ಡಾನ್ಸ್ ಸಿನಿಮಾ ಮಾಡ್ತಾರೆ, ಡಾನ್ಸ್ ಆಯಿತು, ಮತ್ತೆ ಏನೇನೋ ಆಯಿತು. ಅದರ ನಂತರ ಅವರು ಆಯನ ಮಾಡಲಿಕ್ಕಾಗಲಿಲ್ಲ. ಆದರೆ ಆಸ್ಫೋಟ ಅನ್ನೋ ಹೆಸರಿನಲ್ಲಿ ಅದೇ ಕಾದಂಬರಿಯನ್ನು ವರ್ಗೀಸ್ ಮಾಡಿದ್ರು, ಅದಕ್ಕೆ ಗೋಲ್ಡ್ ಮೆಡಲ್. ಆಗ ಬಂದು ಹೇಳಿದರು, ನನಗೆ ಚಿನ್ನದ ಪದಕ ಕೊಡಿಸೋದ್ಬಿಟ್ಟು ನೀನು ಅವರೇ ಕೊಡಿಸ್ಬಿಟ್ಟೆ. ನಾನು ಈಗಲೂ ಹೇಳಿ ನಿಮಗೋಸ್ಕರ ಇನ್ನೊಂದು ಕತೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದರು. ನಂತರ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಲಿಲ್ಲ, ಆದರೆ ಒಟ್ಟಿಗೆ ಕನ್ನಡ ಚಲನಚಿತ್ರರಂಗದ ಒಟ್ಟಾರೆ ಬೆಳವಣಿಗೆಯಲ್ಲಿ ಕೆಲಸ ಮಾಡಿದ್ದೀನಿ. ಆ ಕೆಲಸಕ್ಕೆ ಇವತ್ತು ನನಗೆ ಸ್ಫೂರ್ತಿಯಾದಂಥ ರಾಕೇಶ್ ಅವರನ್ನು ಸದಾಕಾಲ ನೆನಪಿಸಬೇಕಾಗ್ತದೆ. ಅಷ್ಟೇ ಅಲ್ಲ, ತುಂಬು ಜೀವನ ನಡೆಸಿದ್ದಾರೆ, ತುಂಬು ಹೃದಯದ ವ್ಯಕ್ತಿ, ನಗಿಸುವ, ಎಲ್ಲರನ್ನು ಸದಾಕಾಲ ನಗೆಯಲ್ಲಿ ತೇಲಿ ಬಿಡುವಂತಹ, ಎಲ್ಲರನ್ನು ಆತ್ಮೀಯವಾಗಿ ಕಾಣುವಂಥ ಅವರ ನಗುಮುಖ ನಮ್ಮ ಕಣ್ಣು ಮುಂದೆ ಸದಾ ಇದೆ. ಅವರ ಕೆಲಸಗಳನ್ನು ಸ್ಫೂರ್ತಿಯಾಗಲಿ ಅಂತ ಆಶಿಸ್ತೇನೆ. ಕೇವಲ ಕನ್ನಡ ಚಿತ್ರರಂಗ ಅಲ್ಲ, ಇದು ಭಾರತೀಯ ಚಲನಚಿತ್ರರಂಗ ಶೋಕ ಪಡುವ ದಿನ.